ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಕಡೆ ಮತ್ತು ಮಹಾರಾಷ್ಟ್ರದ ಕೆಲ ಭಾಗಗಳ ಕಡೆ ಮಾಡುವಂತಹ ಈ ಒಂದು ತವಾ ಪಿಟ್ಲ ಅಥವಾ ಉದುರು ಜುನಕನ್ನ ನಾವು ನಿಮ್ಗೆ ಸಿಂಪಲ್ ಆಗಿ ಮಾಡಿ ತೋರ್ಸಾಕತ್ತೀವ್ರಿ. ನೀವೆಲ್ಲರಿ ಪ್ರವಾಸ ಕೊಂಟ್ರಿ ಅಂತಂದ್ರೆ ಕಡಕ್ ರೊಟ್ಟಿ ಉದುರು ಪಿಟ್ಲ ಇತ್ತು ಅಂತಂದ್ರೆ ಭಾಳ ಮಸ್ತ್ ಆಗಿರ್ತೈತೆ ರೀ. ಹೆಂಗೆ ಮಾಡೋದು ಅಂತೇಳಿ ಅತಿ ಸುಲಭವಾಗಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ, ತಡ ಮಾಡಬೇಡ್ರಿ. ಇದಕ್ಕೆ ನೋಡಿ, ತವಾ ಜುನಕ ಅಥವಾ ತವಾ ಮೇಲೆ ಮಾಡುವಂತಹ ಪಿಟ್ಲ ಅನ್ನಲ್ರಿ. ಅದಕ್ಕೆ ತವಾ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಕಾಯಕ ಇಡ್ರಿ. ಎಣ್ಣೆ ಕಾದಾದ ನಂತರ ಸ್ವಲ್ಪ ನೀವು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಬೇಕಾಗತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎರಡೂ ಹಾಕಿ ಒಂದಿಟ್ಟು ಚಟ್ಪಟ್ ಅಂತೇಳಿ ಅಣ್ಣಾಕ್ ಬಿಡ್ರಿ. ಆಮೇಲೆ ದಮ್ಮಂಗಿ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕ್ರಿ, ಭಾಳ ಚಲೋ ಆಗ್ತೈತಿ. ಆ ಬೆಳ್ಳುಳ್ಳಿಯನ್ನು ಈ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಫ್ರೈ ಮಾಡಿ. ಅದಾದ ನಂತರ ಇದಕ್ಕೊಂದಿಟ್ಟು ಇಂಗನ್ನು ನಾವಿಲ್ಲಿ ಸೇರಿಸೋಣ ತೀತ್ರಿ. ಅದಾದ ನಂತರ ನಾವಿದಕ್ಕೆ ಒಂದು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿರಿ. ಆ ಉಳ್ಳಾಗಡ್ಡಿಯನ್ನು ಹಾಕಿ ಈ ತವೆ ಮೇಲೆ ಹಾಕಿದ ಮೇಲೆ ನೀವು ಚೆಂದಂಗೆ ಅವನ್ನ ಫ್ರೈ ಮಾಡಬೇಕಾಗೈತೆ ರೀ ತೀತ್ರಿಲ್ಲ. ಈ ಉಳ್ಳಾಗಡ್ಡಿ ಚಲೋತ್ನಾಗೆ ಸ್ವಲ್ಪ ಬಣ್ಣ ತಿರುಗಿಸ್ತಿರ್ತಾವು, ಆಮೇಲೆ ಒಂದು ಈಟು ಸಾಫ್ಟ್ ಆಗ್ತಿರ್ತಾವು. ಅವಾಗ ಏನು ಮಾಡಿರಿ ಅಂತಂದ್ರೆ ಕರಿಬೇವು ಎಲೆಗಳನ್ನು ಹಾಕಿಬಿಡ್ರಿ. ನೋಡಿ, ಕರಿಬೇವನ್ನ ಹಾಕಿ ಚೆಂದಂಗೆ ಮತ್ತೊಂದು ಸ್ವಲ್ಪ ನೀವು ತಿರುವಾಡಿದ ಆದ್ಮೇಲೆ ಇನ್ನು ನಮಗೆ ಯಾವ್ದು ಬೇಕೋ ಆ ಮಸಾಲೆಗಳನ್ನ ನಾವಿಲ್ಲಿ ಸೇರಿಸ್ಬೇಕ್ರಿ. ಅದಕ್ಕೆ ಕೆಂಪು ಖಾರದ ಪುಡಿಯನ್ನು ನಾವಿಲ್ಲಿ ಹಾಕಾಕತ್ತೀವಿ, ಅಥವಾ ಅಚ್ಚ ಖಾರದ ಪುಡಿ ರೀ. ಅದಾದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿ. ಈ ಒಂದು ರೆಸಿಪಿ ಭಾಳ ಕಡಿಮೆ ಟೈಮ್ದಾಗ ಭಾಳ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ರೀ. ಭಾಳ ಮಸ್ತ್ ಆಕೈತಿ, ತಪ್ಪಲಾರ್ದ ನೀವು ಮಾಡಿ ನೋಡಿರಿ. ಮುಂದಕ್ಕೆ ಇದ್ರಾಗ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕಾಕತ್ತೀವಿ, ಅಂದರೆ ಕೊತ್ತಂಬರಿ ಕಾಳಿನ ಪುಡಿ ರೀ. ಅಷ್ಟು ಹಾಕಿ ಅದನ್ನು ಒಮ್ಮೆ ಮಿಕ್ಸ್ ಕೊಡಾಕತ್ತೀವಿ. ಈಗ ಬರ್ತೈತಿಲ್ಲ, ಇಲ್ಲಿ ಬರ್ರಿ ಹೇಳ್ತೇನೆ. ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರ್ ಅಥವಾ ಬೇಸನ್ ರೀ ತೀತ್ರಿ. ಇದನ್ನು ನಾವಿಲ್ಲಿ ಏನು ಮಾಡಪ್ಪ, ಒಂದು 3/4 ಕಪ್ ಅಷ್ಟು ಹಾಕಿದ್ದೀವಿ ರೀ. ಹಾಕಿ ಅದನ್ನು ಚೆಂದಂಗೆ ಹಂಗೆ ಮಿಕ್ಸ್ ಮಾಡೋದ್ರಿ. ಗೊತ್ತಾತ್ರಲ್ಲ, ಹಿಟ್ಟನ್ನು ಬರೀ ಹಿಂಗೆ ನೀವು ಚೆಂದಂಗೆ ಒಂದು ಚಮಚೆಯಿಂದ ಮಿಕ್ಸ್ ಮಾಡಿರಿ. ಚೆಂದಂಗೆ ಅದು ಆಗ್ತೈತಿ. ಆಮೇಲೆ ಗಂಟನ್ನು ಈ ರೀತಿಯಾಗಿ ನೀವು ಹೊಡಿಬೇಕು. ಒಂದು ಸ್ವಲ್ಪ ಅದ್ರ ಮೇಲೆ ಒತ್ತಿ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಉದುರುದ್ರಾಗಿ ಚಲೋತ್ನಂಗೆ ಒಂದು ಉದುರು ಪಿಟ್ಲ ಅಥವಾ ತವಾ ಪಿಟ್ಲ ರೆಡಿಯಾಗಿ ಬರ್ತೈತಿ ರೀ. ನೋಡಿ, ಇಷ್ಟು ಮಾಡಿದ ಆದ್ಮೇಲೆ ಸ್ವಲ್ಪ ಹೊತ್ತು ಈಗ ಒಂದು ಈಟ ಹಂಗೆ ತಿರುಗಾಡ್ಕೊತ ಇರೋಣರಿ. ಅದು ಚೆನ್ನಾಗಿ ಉದುರಾಗಿರ್ತೈತಿ. ಸ್ವಲ್ಪ ಹೊತ್ತು ಆದ್ಮೇಲೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೊಂದು ಈಸ ನೀರನ್ನು ಹಿಂಗೆ ಒಂದು 2-3 ಸಲ ಚಿಮ್ಕಿಸ್ಬಿಡ್ನೋರಿ ತೀತ್ರಿ. ಒಂದು 2 ಸಲ ನೀರು ಹೊಡೆದ್ರಿ ಅಂತಂದ್ರೆ ಸಾಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಮತ್ತೆ ಬಿಟ್ಟು ಬಿಡ್ರಿ. ಅಷ್ಟಕ್ಕೆ ಹಂಗೆ ಸಣ್ಣ ಉರಿ ಒಳಗನ ಬಿಟ್ಟು ಬಿಡ್ರಿ. ಅದು ಆದ್ಮೇಲೆ ನೀವು ಇದನ್ನು ತೆಗಿರಿ. ಅರಳಿರ್ತೈತಿ, ಚೆಂದಂಗೆ ಆಗಿರ್ತೈತಿ. ಮೇಲೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಆಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ನಿಮಗೆ ಯಾವುದೇ ರೀತಿಯ ಮತ್ತು ಯಾವುದೋ ಪಲ್ಯ ಅದು ಬೇಕಾಗೇ ಇಲ್ಲರಿ. ರೊಟ್ಟಿ ಕಡಕ್ ರೊಟ್ಟಿ ಜೊತೆ ಇತ್ತು ಅಂತಂದ್ರೆ ಭಾಳ ಮಸ್ತ್ ಅನಿಸ್ತೈತಿ. ಆಮೇಲೆ ನೀವು ಬೇಕಂದ್ರೆ ಮೊಸರು ಜೊತೆ ತಿಂತನಂದ್ರೆ ನಡಿತೈತಿ ರೀ, ತಿನ್ಬೋದು. ಭಾಳ ಮಸ್ತ್ ಆಕೈತಿ ರೀ. ನೋಡಿ, ಹಂಗೆ ಇಲ್ಲಿ ಈ ರೀತಿಯಾಗಿ ನೀವು ಬಿಸಿ ಆಗಿರುವಂಥ ಪಿಟ್ಲನ್ನು ತಯಾರು ಮಾಡಿರಿ. ಪ್ರವಾಸಕ್ಕೆ ಹೊರಗೆ ಯಾವಾಗ ಬೇಕಾ ತೊಗೊಂಡು ಹೋಗ್ರಿ, ಅದಕ್ಕೆ ಏನೂ ಆಗೋದಿಲ್ಲ, ಕೆಡೋದು ಇಲ್ಲ, ಭಾಳ ಚಲೋ ನಂಗೆ ಉಳಿತೈತಿ. ಕಡಕ್ ರೊಟ್ಟಿ, ಉಳ್ಳಾಗಡ್ಡಿ, ಮೆಣಸಿಕಾಯಿ ಮತ್ತು ಹಿಂಗೆ ಯಾವ್ದಾರ ಒಂದು ಚಟ್ನಿ, ನಾವಿಲ್ಲಿ ಟೊಮ್ಯಾಟೊ ಚಟ್ನಿಯನ್ನು ಹಚ್ಚಿದ್ವಿ. ಇದ್ರ ಹಿಂದಿನ ವಿಡಿಯೋದಾಗ ನಿಮಗೆ ಟೊಮ್ಯಾಟೊ ಚಟ್ನಿ ಸಿಗ್ತದೆ ಬೇಕಂತಂದ್ರೆ. ಹಾಗೆ ಇದೇ ರೀತಿ ಮೊದಲು ನಾವು ಉದುರು ಪಿಟ್ಲ ಅಥವಾ ಉದುರು ಜುನಕನ್ನ ಮಾಡಿ ತೋರಿಸಿದ್ದೀವಿ. ಅದನ್ನು ನೋಡಿಲ್ಲ ಅಂತ ನಮ್ಮ ಚಾನಲ್ದಾಗ ಸಾವಿರ ಸೊಬಗು ಉದುರು ಜುನಕ ಸರ್ಚ್ ಮಾಡಿ ಸಿಕ್ಬಿಡ್ತದೆ ರೀ. ತಪ್ಪಲಾರ್ದ ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸಾವಿರ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.